ಮಂಗಳೂರಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ಈ ಒಂದು ದೇವಸ್ಥಾನದ ಹೆಸರೇ ಸೋಮನಾಥ ದೇವಸ್ಥಾನ. ಈ ದೇವಸ್ಥಾನವು ಮಂಗಳೂರಿನ ಉಳ್ಳಾಲ ಎಂಬ ಜಾಗದಲ್ಲಿದೆ. ಈ ಒಂದು ದೇವಸ್ಥಾನವನ್ನು ಸೋಮನಾಥನ ದೇವಸ್ಥಾನ ಅಥವಾ ಸೋಮೇಶ್ವರ ದೇವಸ್ಥಾನ ಎಂದು ಕೂಡ ಕರೀತಾರೆ. ಹಾಗೂ ಇಲ್ಲಿನ ಪ್ರಧಾನ ದೇವರು ಶಿವಲಿಂಗವಾಗಿರುತ್ತೆ. ಪುರಾಣಗಳ ಪ್ರಕಾರ ಚಂದ್ರನು ತನ್ನ ಶಾಪ ನಿವಾರಣೆಗಾಗಿ ಶಿವನನ್ನು ಪೂಜಿಸಿದ ಸ್ಥಳ ಎಂದು ನಂಬಿಕೆಯಾಗಿದೆ. ಹಾಗೆ ದೇವಸ್ಥಾನದ ಶಿಲ್ಪಕಲೆ ತುಂಬ ಸರಳ ಆದರೂ ಪುರಾತನ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಶ್ರೀ ಸೋಮನಾಥ ದೇವಸ್ಥಾನವು 10ನೇ ಶತಮಾನದ್ದು ಎಂದು ಸಂಶೋಧನೆಯಿಂದ ಊಹಿಸಲಾಗಿದೆ. ನಾವು ಈ ದೇವಸ್ಥಾನಕ್ಕೆ ಬಂದಾಗ ಸಂಜೆ ಒಂದು 5 ಗಂಟೆ ಆಗಿತ್ತು. ಈ ದೇವಸ್ಥಾನ ಟೈಮಿಂಗ್ಸ್ ಹೇಳಬೇಕು ಅಂತಂದರೆ ಬೆಳಗ್ಗೆ 5:30ಯಿಂದ 1 ಗಂಟೆ ತನಕ ಇರುತ್ತೆ ಮಧ್ಯಾಹ್ನ. ಹಾಗೆ ಸಂಜೆ 4 ಗಂಟೆಯಿಂದ 7:30-8 ಗಂಟೆ ತನಕ ಓಪನ್ ಇರುತ್ತೆ. ಬೆಸ್ಟ್ ಟೈಮ್ ಯಾವಾಗ ಬರ್ಬೋದು ಈ ದೇವಸ್ಥಾನಕ್ಕೆ ಅಂದರೆ ಸಂಜೆ ಹೊತ್ತು. ಏನಕ್ಕೆಂದರೆ ಈ ದೇವಸ್ಥಾನದ ಹಿಂಭಾಗನೇ ಅರಬ್ಬಿ ಸಮುದ್ರ ಇದೆ. ಸಂಜೆ ಟೈಮ್ ನೀವು ಈ ದೇವಸ್ಥಾನಕ್ಕೆ ಬಂದರೆ ಹಾಗೆ ಇಲ್ಲಿಂದ ಸನ್ಸೆಟ್ ವ್ಯೂ ಕೂಡ ಚೆನ್ನಾಗಿ ನೋಡ್ಬೋದು. ತುಂಬ ಸುಂದರವಾಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ಬೀಚ್ ಹತ್ರನೂ ಕೂಡ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ದೇವ್ರದ್ದು ಒಂದು ಒಳ್ಳೆಯ ದರ್ಶನ ಪಡ್ಕೊಂಡು ನಾನಿವಾಗ ಈ ದೇವಸ್ಥಾನದ ಹಿಂಭಾಗಕ್ಕೆ ಹೋಗ್ತಾ ಇದ್ದೀನಿ. ಈ ಹಿಂಭಾಗದಿಂದನೇ ಜಾಗ ಇದೆ ಕೆಳಗಡೆ ಹೋಗೋಕ್ಕೆ, ಸಮುದ್ರ ಹತ್ರ ಹೋಗ್ಬೋದು. ಹಾಗೆ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಒಂದು ದೇವಸ್ಥಾನದ ಹಿಂಭಾಗನೇ ಈ ಪರಶುರಾಮದ ಮಂಟಪನೂ ಕೂಡ ನೋಡಿದೆ. ಇಲ್ಲಿ ದರ್ಶನ ತಗೊಂಡು ಹಾಗೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ನನಗೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ವ್ಯೂ ಸಿಕ್ತು. ಅದೇ ಈ ಒಂದು ಸನ್ಸೆಟ್ ವ್ಯೂ. ನೀವು ಈ ಸಮುದ್ರ ಏನು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಅರಬ್ಬಿ ಸಮುದ್ರ. ಹಾಗೆ ಮಂಗಳೂರಿನಲ್ಲಿ ಇರುವಂಥ ಸಮುದ್ರದಲ್ಲಿ ನಾನು ನೋಡಿದಾಗೆ ಇದೊಂದು ಬ್ಯೂಟಿಫುಲ್ ಆದಂಥ ಜಾಗ ಅಂತಲೇ ಹೇಳ್ಬೋದು. ನೀವು ಅಲ್ಲಿ ನೋಡ್ತಾ ಇರ್ಬೋದು ತುಂಬ ಜನ ಕಲ್ ಮೇಲೆಲ್ಲ ನಿಂತಿದ್ದಾರೆ. ನಾವು ಆ್ಯಕ್ಚುಲಿ ಅಲ್ಲಿ ಹೋಗೋ ಪ್ಲ್ಯಾನ್ ಇದೆ ಇವಾಗ. ಅಲ್ಲಿಗೆ ಹೋಗಬೇಕು ಅಂದರೆ ಇಲ್ಲಿ ಒಂದು ಪಾತ್ ಮಾಡಿದ್ದಾರೆ. ದೇವಸ್ಥಾನದಿಂದ ಡೈರೆಕ್ಟಾಗಿ ಕೆಳಗಡೆ ಇಳಿದು ಆ ಜಾಗಕ್ಕೆ ಹೋಗ್ಬೋದು. ಬನ್ನಿ ಮುಂದೆ ಹೇಗೆ ಇರುತ್ತೆ ಅಂತೆಲ್ಲ ತೋರಿಸ್ತೀನಿ. ದೇವಸ್ಥಾನದಿಂದ ಹಾಗೆ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲೊಂದು ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಸನ್ಸೆಟ್ ವ್ಯೂ ಅಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಆಲ್ರೆಡಿ ಟೂರಿಸ್ಟ್ಗಳೆಲ್ಲ ಬಂದು ನೀರಲ್ಲಿ ಆಟಾಡ್ತಿದ್ದಾರೆ. ನನಗನ್ಸುತ್ತೆ ಇದು ಅಷ್ಟೊಂದು ಸೇಫ್ ಇಲ್ಲ ನೀರಲ್ಲಿ ಆಟಾಡೋಕ್ಕೆ ಅಂತ. ಏನಕ್ಕೆ ತುಂಬ ಆಳ ಇರುತ್ತೆ ಅಂತ ಅನಿಸುತ್ತೆ. ನಾನಂತೂ ನೀರಲ್ಲಿ ಇಳಿಯೋ ಪ್ಲ್ಯಾನಲ್ಲಂತೂ ಇಲ್ಲ. ನೋಡೋಣ ಅಲ್ಲಿ ಹತ್ರದಲ್ಲಿ ಹೋಗಿ ಹೇಗೆ ಕಾಣಿಸುತ್ತೆ ಅಂತ ಹೋಗಿ ಚೆಕ್ ಮಾಡೋಣ ಬನ್ನಿ. ಈ ಬೀಚ್ನ ವಿಶೇಷತೆ ಏನು ಅಂತಂದರೆ ಈ ಒಂದು ಕಲ್ಲು ಬಂಡೆಗಳು ಇಲ್ಲಿನ ಒಂದು ಪ್ರಮುಖ ಆಕರ್ಷಣೆ ಅಂತಲೇ ಹೇಳ್ಬೋದು. ಆ ಕಲ್ಲು ಬಂಡೆಗಳ ಮೇಲೆ ಕೂತ್ಕೊಂಡು ಸೂರ್ಯಾಸ್ತ ನೋಡೋದೇ ಒಂದು ಮನಮೋಹಕ ದೃಶ್ಯ ಅಂತಲೇ ಹೇಳ್ಬೋದು. ಈ ಒಂದು ಜಾಗಕ್ಕೆ ಬಂದಾಗ ಕಲ್ಲು ಬಂಡೆ ಮೇಲೆಲ್ಲ ಹತ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ಜಾರಿದ್ರೆ ನೀವು ಡೈರೆಕ್ಟಾಗಿ ನೀರೊಳಗಡೆ ಬಿದ್ದಿರ್ತೀರ. ಆದಷ್ಟು ಕಲ್ದು ತುದಿಗಂತೂ ಹೋಗೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಸೇಫಾಗೇ ಇರೋಕ್ಕೆ ಟ್ರೈ ಮಾಡಿ. ಅದ್ರ ಜೊತೆಗೆ ಈ ಒಂದು ಬೀಚ್ ಏನಿದೆ ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡೋದು ತುಂಬಾ ಕಷ್ಟ ಇದೆ. ತುಂಬಾ ಆಳ ಇರೋದ್ರಿಂದ ಯಾರು ಸ್ವಿಮ್ಮಿಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನೀರಿಗೆಲ್ಲ ಇಳಿಯೋಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊತೀನಿ.
ಇವತ್ತು ವೀಕೆಂಡ್ ಬೇರೆ, ಹಾಗೆ ಶನಿವಾರ. ಬಹಳಷ್ಟು ಪ್ರವಾಸಿಗರು ಕೂಡ ಈ ಜಾಗಕ್ಕೆ ಬಂದಿದ್ದಾರೆ ಇವತ್ತು. ಸೊ ನಂಗೆ ಅನಿಸುತ್ತೆ ವೀಕ್ ಡೇಸ್ ಏನಾದರೂ ಬಂದರೆ ಇಲ್ಲಿ ಅಷ್ಟೊಂದು ಜನ ಇರಲ್ಲ ಅಂತ. ನಾವೊಂದು ಮುಕ್ಕಾಲು ಗಂಟೆ ಇಲ್ಲಿ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಒಂದು ಸುಂದರವಾದ ಸೂರ್ಯಾಸ್ತ ಕೂಡ ನೋಡಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನಾವು ಮರುದಿನ ಸಂಜೆ ಬಂದಿದ್ದು ಈ ಒಂದು ಬೀಚ್ಗೆ. ಸೊ ಇದ್ರ ಹೆಸರು ಸೂರತ್ಕಲ್ ಬೀಚ್ ಅಂತ. ಇದು ಕೂಡ ಸೋಮೇಶ್ವರ ಬೀಚ್ ಥರನೇ ಬಹಳ ಸುಂದರವಾದಂಥ ಬೀಚ್ ಅಂತಲೇ ಹೇಳ್ಬೋದು. ಈ ಒಂದು ಬೀಚ್ ಇರೋದು ಸೂರತ್ಕಲ್ ಅನ್ನೋ ಜಾಗದಲ್ಲಿ. ಸೊ ಇದೊಂದು ಸುಮಾರು 20 ಕಿಲೋಮೀಟ್ರ್ ಆಗುತ್ತೆ ಮಂಗಳೂರಿಂದ. ಹಾಗೆ ಇಲ್ಲಿನ ಮೇನ್ ಅಟ್ರಾಕ್ಷನ್ ಒಂದು ಲೈಟ್ ಹೌಸ್. ಇದು ಒಂದು 6 ಗಂಟೆ ತನಕ ಓಪನ್ ಇರುತ್ತೆ ಸಂಜೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಲೈಟ್ ಹೌಸ್ ಮೇಲೆ ಹೋಗಿನೂ ಕೂಡ ಈ ಒಂದು ವ್ಯೂನ ನೋಡ್ಬೋದು. ಈ ದಿನ ಭಾನುವಾರ ಆದ್ದರಿಂದ ಬಹಳಷ್ಟು ಜನರು ಕೂಡ ಈ ಒಂದು ಬೀಚ್ಗೆ ಬಂದಿದ್ದಾರೆ. ಹಾಗೆ ಅಲ್ಲಲ್ಲಿ ನೋಡ್ಬೋದು, ಕೆಲವೊಬ್ಬರು ವಾಕಿಂಗ್ ಮಾಡ್ತಿದ್ದಾರೆ, ಕೆಲವೊಬ್ಬರು ರಿಲ್ಯಾಕ್ಸ್ ಮಾಡ್ತಿದ್ದಾರೆ, ಇನ್ನು ಕೆಲವು ಹುಡುಗರಂತೂ ಪಲ್ಟಿನೇ ಹೊಡಿತಾಯಿದ್ರು. ಸೊ ಅದನ್ನೆಲ್ಲ ನೋಡಿದ್ರೆ ನನಗೇನು ಅನಿಸ್ತಿತ್ತು ಅಂದರೆ ಇಲ್ಲಿ ತುಂಬ ಜನ ಲೋಕಲೈಟ್ಸೇ ಬಂದಿದ್ದಾರೆ ಅಂತ. ಸೊ ಟೂರಿಸ್ಟ್ಗಳು ಅಷ್ಟೇನು ಇರಲಿಲ್ಲ ಈ ಜಾಗದಲ್ಲಿ. ಸೊ ನೀವು ಮಂಗಳೂರು ಸೈಡ್ ಬೀಚ್ಗೆ ಹೋಗೋದಿದ್ರೆ ಅಲ್ಲಿ ಸ್ವಲ್ಪ ಟೂರಿಸ್ಟ್ ಜಾಸ್ತಿ ಇರ್ತಾರೆ, ಆದರೆ ಇಲ್ಲಿ ಸ್ವಲ್ಪ ಕಡಿಮೆ ಇದ್ದರು. ಅದ್ರ ಜೊತೆಗೆ ಸೂರ್ಯಾಸ್ತ ನೋಡೋಣ ಅಂತ ಬಂದ್ವಿ ಈ ಜಾಗಕ್ಕೆ. ಆದರೆ ನಾವು ಬಂದಾಗಲೇ 5:30, 5:45 ಆಗಿತ್ತು. ಅದು ಆಲ್ರೆಡಿ ಸೂರ್ಯಾಸ್ತನೂ ಆಗ್ಬಿಟ್ಟಿತ್ತು ಈ ಜಾಗದಲ್ಲಿ. ಸೊ ಸೂರ್ಯಾಸ್ತ ಅಂತೂ ಏನೂ ನೋಡೋಕ್ಕೆ ಸಿಗಲಿಲ್ಲ. ಆದರೆ ಇಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಕಾಲ ಆಮೇಲೆ ವಾಪಸ್ಸು ಮನೆಗೆ ಹೋದ್ವಿ. ಸೊ ನೀವು ಏನಾದರೂ ಮಂಗಳೂರು ಕಡೆ ಬಂದರೆ ಸೂರತ್ಕಲ್ ಬೀಚ್ಗೂ ಒಂದು ವಿಸಿಟ್ ಕೊಡಿ. 5 ಗಂಟೆ ಅಷ್ಟರೆಲ್ಲ ಬಂದರೆ ಆರಾಮಾಗಿ ಸನ್ಸೆಟ್ ವ್ಯೂ ಎಲ್ಲ ನೋಡಿ ರಿಲ್ಯಾಕ್ಸ್ ಮಾಡಿ ಹೋಗ್ಬೋದು. ಸೊ ನಾವು ನಮ್ಮ ಮಂಗಳೂರು ಟ್ರಿಪ್ನ ಮುಗಿಸಿ ಬೆಂಗಳೂರು ಕಡೆಗೆ ಹೊರಟ್ವಿ. ಸೊ ಹೊರಡಬೇಕಾದ್ರೆ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ನಿನ್ನೆ ಸಂಜೆ ಹೋಗಿ ಸೂರತ್ಕಲ್ ಬೀಚ್ ಕಡೆಯಿಂದನೇ ಹೋಗೋಣ ಅಂತ. ಸೊ ಹಾಗೆ ಈ ರೂಟಲ್ಲಿ ಬೀಚ್ ಹತ್ರನೇ ಒಂದು ರೋಡ್ ಇತ್ತು, ಸ್ವಲ್ಪ ಚಿಕ್ಕ ರೋಡು. ಸೊ ಇದೇ ರೋಡಲ್ಲಿ ಮುಂದೆ ಹೋಗಿ ಹಾಗೆ ಹೈವೇ ಕನೆಕ್ಟ್ ಆಗಿ ಬೆಂಗಳೂರು ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಸೊ ಈ ರೋಡಲ್ಲಿ ಇವತ್ತು ಏನು ನೋಡಿದ್ವಿ ಅಂದರೆ ಬೀಚ್ ಫುಲ್ ಖಾಲಿ ಹೊಡಿತಾ ಇತ್ತು. ಸೊ ಬೆಳಿಗ್ಗೆ ಹೊತ್ತೆಲ್ಲ ಬಂದರೆ ಇಲ್ಲಿ ಯಾರೂ ಜನರೇ ಇರೋಲ್ಲ ಅಂತ ಅನಿಸುತ್ತೆ, ಏನಕ್ಕೆ ಬಿಸಿಲು ಅಷ್ಟೇ ಇರುತ್ತೆ. ಸೊ ಬಿಸಿಲು ಟೈಮಲ್ಲಿ ಯಾರೂ ಆಚೆ ಬರೋಕ್ಕೂ ಇಷ್ಟಪಡಲ್ಲ. ಸೊ ಹಾಗೆ ಹಂಗೆ ಕಾರ್ ಡ್ರೈವ್ ಮಾಡ್ಕೊಂಡು ಹಾಗೆ ಬೀಚ್ ವ್ಯೂನು ನೋಡಿಕೊಂಡು ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.